ಬೇರೆ ಬೇರೆ ಫಾರೆಸ್ಟ್ ಇಶ್ಯೂಸ್, ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಸುಮಾರು ಜುಲೈ ಜೂನ್ ವರೆಗೆ ನೀರು ಹೋಗ್ಬೇಕು. ಸೊ ಇದೆಲ್ಲ ಸುಮಾರು ಚರ್ಚೆ ಮಾಡಿದ್ವಿ, ಬೇರೆ ಬೇರೆ ಕೂಡ ಮಾಡಿದ್ವಿ. ಸೊ ಇವನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಸುಮಾರು ಅಧಿಕಾರಿಗಳು ಕರೆಸಿದ್ದೀವಿ. ಸೊ ನೀರಾವರಿ, ಫಾರೆಸ್ಟ್, ನ್ಯಾಷನಲ್ ಹೈವೇ, ನಮ್ಮ ಸ್ಟೇಟ್ ಹೈವೇದವರು, DC ಆಫೀಸ್, ಬೇರೆ ಬೇರೆ ವಿಚಾರ ಚರ್ಚೆ ಮಾಡಿದ್ವಿ. ಅದೇ ಸುದೀರ್ಘ ಇನ್ನೂ ನಡೀತದೆ ಚರ್ಚೆ. ರಸ್ತೆ ನೋಡ್ಲಿಕ್ಕೆ ಹೋಗ್ಬೇಕು ಮತ್ತೆ ಈಗ ಸುಮಾರು ಚರ್ಚೆ ಮಾಡಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬಂದಿದ್ದಾರೆ ಕೊಯ್ನಾ ಜಲಾಶಯ ನೀರು ಬಿಡಬೇಕು. ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ, ಅದು ಬರ್ತಾ ಇಲ್ಲ ನೀರು. ಪತ್ರ ಬರೆದು ಬರ್ದಿದ್ವಿ, ಇನ್ನೂವರೆಗೆ ಬಂದಿಲ್ಲ. ಇನ್ನೂ ಕೂಡ ಬಿಟ್ಟಿಲ್ಲ ಅವರು. ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ. ಆ ಸ್ಕೀಮ್ ಇದೆ, ಅದು ಜತ್ ತಾಲೂಕಿಗೆ ಕೊಡಬೇಕಂತಿದೆ. ಇನ್ನೂ ಸ್ಕೀಮ್ ಇಂಪ್ಲಿಮೆಂಟ್ ಆಗಿಲ್ಲ. ಕೃಷ್ಣಾ ನದಿ ಭಾಗದಲ್ಲಿ ಅದನ್ನೇ ಮಾಡಿದೀವಿ. ಮಹಾರಾಷ್ಟ್ರದಿಂದ ನೀರು ನಮ್ಮಲ್ಲಿ ಇದೆ ರೀ, ಕಲ್ಲೋಳ ಬ್ಯಾರೇಜು, ಕಾರ್ಮಿಕ ಬ್ಯಾರೇಜು. ಸೊ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಡ್ತಾರೆ, ಮಂತ್ರಿಗಳ ಲೆವೆಲ್ ಮಾತಾಡ್ತಾರೆ. ಬೆಂಗಳೂರು ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ನೀರು ಕಳಿಸ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕಾಗುತ್ತೆ. ನಾವು ಕೊಡ್ಬೇಕು, ಅವರಿಂದ ನೀರು ನಾವು ಅಥವಾ 50-50 ರೇಷಿಯೋ ಮಾಡಬೇಕು. ಸರ್ಕಾರ ಅಂತಲ್ಲಿ ಫೈನಲ್ ಆಗ್ತದೆ. ಮಾತುಕತೆ ಆಗಿದೆ, ಇಂಪ್ಲಿಮೆಂಟ್ ಆಗಿಲ್ಲ. ನಾವು ಅದಕ್ಕೆ ಇಂಟ್ರೆಸ್ಟ್ ಇದ್ರೆ ಮಾಡಬೇಕಂತ ನಮ್ಮದು ಚರ್ಚೆ ಆಗ್ಬೇಕು. ಫಸ್ಟ್ ಸುದೀರ್ಘ ಚರ್ಚೆ ಆಗ್ಬೇಕು ಕ್ಯಾಬಿನೆಟ್ ನಲ್ಲಿ, ಸದನ್ ನಲ್ಲಿ, ಪಬ್ಲಿಕ್ ನಲ್ಲಿ. ಆಮೇಲೆ ಅದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಲೀಡರ್ಸ್ ಅದಕ್ಕೆ ಎಕ್ಸೆಪ್ಷನ್ ಸರ್. ಯಾಕಂದ್ರೆ ಈಗ ನಾಗರಾಜ್ ಹೇಳ್ಯಾರ, ಒಂದ ಕಾಸ್ಟ್ ಗ್ರೂಪ್ಸ್ ಈಗ ಬೇರೆ ಬೇರೆ ಕಾಸ್ಟ್ ಸ್ಪ್ಲಿಟ್ ಮಾಡಿಬಿಟ್ಟಾವ ಅದ್ರಲ್ಲಿ. ಆದ್ರೆ ಎಲ್ಲ ಸದನಲ್ಲಿ ಚರ್ಚೆ ಆಗ್ಬೇಕಾದ್ರೆ ಯಾರ ಆತಂಕಿದೆ ಸಮಸ್ಯೆ ಇದೆ, ಚರ್ಚೆ ಬಹಿರಂಗವಾಗಿ ಆಗ್ಬೇಕು, ರಾಜ್ಯ ಕೂಡ ಗೊತ್ತಾಗಬೇಕು. ಸದನ ಬೇರೆ ಸ್ಪೆಷಲ್ ಅಡ್ಮಿಷನ್ ಕರಿಬೇಕಂತ ಮಾಡಿದ್ವಿ ನಮ್ದು ಸರ್ಕಾರಕ್ಕೆ. ಯಾರಿಗೆ ಆತಂಕ ಇದೆ, ಡೌಟ್ಸ್ ಇದೆ, ಅದು ಕ್ಲಿಯರ್ ಮಾಡ್ಲಿಕ್ಕೆ ಅದಕ್ಕಿಂತ ಬೆಸ್ಟ್ ಮಾಡ್ಕೊಂಡು